ತುಂಬ ಹುಡುಗರಲ್ಲಿ ಒಂದು ಭಯ ಇರುತ್ತೆ, ಮ್ಯಾರೇಜ್ ಆದಮೇಲೆ ಸೆಕ್ಸ್ ಪ್ರಾಬ್ಲಮ್ ಏನಾದರೂ ಆಗುತ್ತಾ, ಸೊ ನಾನು ಸೆಕ್ಸಲ್ಲಿ ಫಿಟ್ ಇಲ್ಲ, ನನಗೆ ಮದುವೆ ಆದಮೇಲೆ ಸಂಭೋಗ ಮಾಡಲಿಕ್ಕೆ ಕಷ್ಟ ಆಗತ್ತೆ, ಮೋಸ್ಟ್ಲಿ ನನಗೆ ಮಗು ಆಗುತ್ತೋ ಇಲ್ವೋ, ಸೊ ನಾನೇನಾದರೂ ಮ್ಯಾರೇಜ್ ಮಾಡ್ಕೊಂಬಿಟ್ರೆ ಇಡೀ ಫ್ಯಾಮಿಲಿ ಮೆಂಬರ್ಸಿಗೆ ಗೊತ್ತಾಗತ್ತೆ, ನನಗೆ ಇನ್ಸಲ್ಟ್ ಆಗತ್ತೆ, ಡೈವರ್ಸ್ ಆಗತ್ತೆ, ಸಪ್ರೇಷನ್ ಆಗತ್ತೆ. ಈ ಥರ ಒಂದು ತುಂಬಾ ಓವರ್ ಥಿಂಕ್ ಮಾಡಿಕೊಂಡು ಸೆಕ್ಸ್ ಪ್ರಾಬ್ಲಮ್ ಇಲ್ಲ ಅಂದ್ರೂ ನನಗೇನೋ ಇದೆ ಅಂತ ಒಂದು ಭಾವನೆಯಲ್ಲಿ ಎಷ್ಟೋ ಜನ ಮದುವೆನ ಅವಾಯ್ಡ್ ಮಾಡ್ತಾರೆ, ಮದುವೆನ ಪೋಸ್ಟ್ಪೋನ್ ಮಾಡ್ತಾರೆ. ಇನ್ನೂ ಕೆಲವೊಬ್ಬರು ಎಂಗೇಜ್ಮೆಂಟ್ ಆದಮೇಲೆ ಮ್ಯಾರೇಜನ್ನೇ ಕ್ಯಾನ್ಸಲ್ ಮಾಡ್ತಾರೆ. ತಮ್ಮಲ್ಲಿ ಆ ಥರ ಏನಾದ್ರು ಪ್ರಾಬ್ಲಮ್ ಇತ್ತ, ಒಂದು ಪೇರೆಂಟ್ಸ್ ಹತ್ರ ಓಪನಾಗಿ ಮಾತಾಡಬೇಕು, ಸೋಷಿಯಲ್ ಆಗಿದ್ದರೆ, ಇಲ್ವಾ ಅದರದ್ದೇ ಆದ ಒಂದು ಎಕ್ಸ್ಪರ್ಟಿಗೆ ತೋರಿಸ್ಬೇಕು. ಒಂದು ಫಿಸಿಕಲ್ ಎಕ್ಸಾಮಿನೇಷನ್ ಅಥವಾ ಕೆಲವೊಂದು ಟೆಸ್ಟ್ಗಳನ್ನ ಮಾಡಿದಾಗ ನಾರ್ಮಲ್ ಇದೆಯೋ ಇಲ್ಲೋ ಅಂತೇಳಿ ಗೊತ್ತಾಗತ್ತೆ. ಆಮೇಲೆ ಸೆಕ್ಸ್ ಇರೋದು ಮೈಂಡು ಮತ್ತು ಬಾಡಿಲಿ. ಈಗ ಫಿಸಿಕಲಿ ಫಿಟ್ ಇದ್ರೂ ಮೈಂಡಲ್ಲಿ ಒಂಥರ ಭಯ ಆತಂಕ ಇತ್ತು ಅಂದರೆ ಫೇಲ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನಾವು ಇದನ್ನು ಮೆಡಿಕಲಿ ಏನು ಹೇಳ್ತೀವಿ, ಪರ್ಫಾರ್ಮೆನ್ಸ್ ಆ್ಯಂಗ್ಸೈಟಿ ಅಂತ ಹೇಳ್ತೀವಿ. ಹಾಗಾಗಿ ತಮ್ಮಲ್ಲಿ ಆತಂಕ ಭಯ ಇತ್ತು, ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿಕೊಂಡು ಒಂದು ಕನ್ಕ್ಲೂಷನ್ ತಗೊಂಡು ಮ್ಯಾರೇಜ್ ಮಾಡ್ಕೊಳ್ಳೋದು ಒಳ್ಳೆಯದು.